ಏನಾಯ್ತು ಬರೋಲ್ದೆ ಹ್ಞೂ ನಾಗಂಬಾಯಿ ಸರಿ ಸರಿ ಅದಕ್ಕೆ ಸ್ಮಾರ್ಟ್ ಮಾಡೋದು ಸ್ಮಾರ್ಟ್ ಸ್ಮಾರ್ಟ್ ಮಾಡಕತ್ತಾರ ಹೌದು ಹಿಡ್ಕೊಳ್ಳಿ ಹಿಂಗೆ ಮಾಡಿ ಕದ ಕರೆಕ್ಟ್ ಕುಂತತ ಅದು ಚಿಲ್ಕ ಕರೆಕ್ಟ್ ಕುಂತಲ್ಲ ಏನಾತ ಚಿಲ್ಕಕ್ಕೆ ಈಗ ಹಾಕಿ ಈಗ ಬರ್ಬೇಕಾದ್ರೆ ಕ್ಲಿಯರ್ ಆಗಿ ಅಂತಿಲ್ಲ ಟೆಕ್ನಾಲಜಿ ಮಲಕ್ರಿ ಅನ್ನ ಮಲಕ್ ಮತ್ತೆ ಸರ್ ಮಲಕ್ರಿ ಬ್ಯಾಗ್ ಬ್ಯಾಗ್ ನಿಮ್ಮ ಕೈ ಹಾಕಲ್ಲ ನೀವು ಲೇಬರ್ ಲೇಬರ್ ಅಲ್ಲವ ಹ್ಞೂ ನಮ್ಮ ಮಾಸ್ಟರ್ ಹೋಗಿ ಬಂದಿರ್ಬೇಕು ನೈಗೆ ಹೊಂಟಾರ ಬಟ್ ಸಣ್ಣ ಇದ್ದಾಗ ಇಬ್ಬರು ಬರಿದ್ರು ಅವ್ರು ಚೆನ್ನಾಗಿ ಯಾವಾಗ ಮದುವೆ ಮಾಡ್ಕೊಂಡು ಹೋಗ್ಯಾಳೆ ಗಾಡಿ ಮೇಲೆ ಹೊಂಟಾರಿ ನಮ್ಮ ಆಶಾ ಗಾಡಿ ಮೇಲೆ ಹೊಂಟಾಳೆ ನೋಡಲ್ಲ ಹಗಲ್ನಾಗ ಲೇಟ್ ಒಂದ್ಸಲ ರಾತ್ರಿ ಹಚ್ಚಿರಂಗಿಲ್ಲ ಹಾಂ ಈಗ ಹಗಲತ್ತ ಹಚ್ಚಿಬಿಡೋದು ಲೈಟ್ ಹಂಗ ಚಂದ ಕಾಣ್ತಾವ ಆದರೂ ಈಗ ಹಚ್ಚಿದವ್ರೆ ಬೆಳಗಿನ ಸಂಬಂಧ ಅಲ್ಲ ಚಂದ ಕಾಣ ಅಂತೇಳಿ 10 ರೂಪಾಯಿ ಅಂತ ಫುಲ್ ಖುಷಿ ಆಯ್ತು ನಿನಗೆ ಈ ಬದ್ನೆಕಾಯಿ ಹೆಂಗ್ರಿ ಅಮ್ಮ 10 ರೂಪಾಯಿ ಕಿಲೋ ಡಜನ್ ಹೆಂಗ್ರಿ ಬರಂಗ ಡಜನ್ ಬರಂಗ ಅಂತ ಕೆ ಜಿ ನಮಗೆ ಬೇಡ ತಗೊಂಡ ಒಂದು ಕೆ ಜಿ ಅಷ್ಟೇ ಹಾಂ ಏನು ಮಾಡಬಾರತ್ತೆ ಮುಳುಗಾಯಿ ಎಣ್ಗಾಯಿ ಮುಳುಗಾಯಿ ಡಜನ್ ತೊಳಿ 20 ರೂಪಾಯಿ ಅಂದ್ರಿ ಅಮ್ಮ ಹಿಂಗೆ ಮಾಡತ್ತ ನೋಡಿ ಇಲ್ಲಿ 20 ರೂಪಾಯಿ ಅಂದ್ರೆ ಬರ್ರಿ ದೂದ್ ಬೇಡ ಈ ತೋರ್ಸ ಮತ್ತೆ ಸತ್ಯಕ ಅವ ಹೇಳಾಕತ್ತೀನಿ ನಂಗೆ ನೀ ಕೇಳತ್ತಿಲ್ಲ ನೋಡಿ ಹಾಕ್ದೇನ ಸೊನ್ನೆ ಒರ್ಸ್ಬೇಕು ಇನ್ನೂ ನೀ ಜೀವನ ಸುಮ್ಮನೆ ಭಾಳ ಕಲಿಬೇಕು ಸುಮ್ಮನೆ ಜೀವನ ಮಾಡಿದ್ರೆ ಭಾಳ ಕಲಿಬೇಕು ನೀ ಸೊನ್ನೆ ಒರ್ಸ್ಬೇಕು ನೋಡಮ್ಮ ಹೆಂಗೆ ಸರ್ ನೋಡ ಹೌದಾ ಒಂದು ಕೆಜಿ ಬೇಡಪ್ಪ ತುಂಬಕಾಯಿ ಸಾಕ್ರಿ ಅರ್ಧ ಕೆಜಿ ತಗೋ ಒಟ್ಟು ತುಂಬಕಾಯಿ ಮಾಡ ನೀವು ಬರ ಮಾರಿ ಮನೆಗೆ ಯಾಕ್ರಿ ಮಾರ್ಕೊಂಡು ಹೋಗಿ ಮುಂದೆ ಮಕ್ಕೋದ ಹೆಚ್ಚಾಕತಿ ಅಂದ್ರೆ ಊಟ ಮಾಡಂಗಿಲ್ಲ ನೀವು ಊಟ ಮಾಡ್ಬೇಕಾರೆ ಅದನ್ನ ಮನೆಗೆ ಬರೀ ಊಟ ಮಾಡಕ್ಕೆ ಮಕ್ಳ ಮನೆಗೆ ಯಾವಾಗ ಬರ್ಬೇಕು ಮಕ್ಳ ಮನೆಗೆ ಬಂದ್ರೆ ಎಳೆಗಳು ಹಾಕಿ ಹೋಗಿ ತಿಂದು ಹೋಗ್ತಾರ ಏನು ಭಯಾಗತ್ತೀರಿ ಏನು ಮಾಡತ್ತೀರಿ ನೀವು ಅದ ಗೊತ್ತಾಗಲ್ಲ ನಮಗೆ ನಾವು ನೋಡಿದ್ರೆ ನಮಗೆ ಊಟ ಕರೆ ಆಗತ್ತೀವಿ ಸೌತೆಕಾಯಿ ಕೊಡ್ರಿ ಇಲ್ಲೇ ಆತನ ಈಗ ಸೌತೆಕಾಯಿ ಬದ್ನೆಕಾಯಿ ಟಮಾಟಿ ಮೆಣಸಿನ್ಕಾಯಿ ಮತ್ತೇನು ಚೌಳಿಕಾಯಿ ಬೇಕನ ಮತ್ತೇನು ಬೇಕು ಮತ್ತೇನಿಲ್ಲ ಹಿರಿಕಾಯಿ ತಗೋ ಚಲೋ ಅದ ಯಾರಿಗೂ ತಮ್ಮನ ನಿನಗೆ ಅಲ್ಲ ಬರೀ ಚಪ್ಪಲ್ ಬೇಕು ತಮ್ಮನ ಅಂತಿದ್ಲೆ ನಿನಗೇನಾಯ್ತು ನೀನಾಯ್ತಲ್ಲ ಡೆಲ್ಲಿ ಚಪ್ಪಲ್ ಏನ ಮೊನ್ನೆ ಹೊರದಾವಲ್ಲ ಅವು ಅವ್ನ ಕಾಲು ನೋಡು ಚಪ್ಪಲ್ ನೋಡು ಇಟ್ಟಿಟ್ಟ ಈಗ ನಕ್ಕಿಗೆ ಬೇಕಂತನ ನಕ್ಕೋತಮ್ಮನ चप्पल बहुत लेना है माँ अच्छा क्या करना बोल तू एक जुटी हाथ में पकड़े ना एक जुटी भाना देते काम भी जानते ऐसा करना दिखाना था लोगों को चप्पल बोलते बोल को ನೀನು ಸಿಲೆಕ್ಟ್ ಮಾಡಿದ ಕಲರ್ ಮದುಮಗ ಚಪ್ಪಲು ಹೆಂಗಿರ್ತಾವೆ ಕಲರು इसमें ये कलर देख ये कलर ನಮ್ಮ ಆಶಾಗನ ಅಂತ 10 ರೂಪಾಯಿ 10 ರೂಪಾಯಿ ಕಾಡೆ 20 ರೂಪಾಯಿ ಕೊಡ್ಬೇಕು ಅವ್ರಿಗೆ ಏನು ತೊಗೊಂತೀವಿ ಮೆಂತ್ಯ ತಗೋ 20 ರೂಪಾಯಿ 3 ಅಂತ ನೋಡ 23 ಬರಂಗಿಲ್ಲ 50 ಬರುವ ಇಲ್ಲಿ ಒಂದು ಉಳ್ಕೈತಿ ಅವನ್ನ 10 ಹಚ್ಚಾರ ಕೆಳಗೆ ಇಲ್ಲ ಇವತ್ತು ಎಲ್ಲ ಕಡೆ ಇಂಥದ್ದು ಐತೆ ಏನು ಇದು ಇಲ್ಲ ಏನು ನೋಡಂಗಲ್ಲ ಅಂತ ಇವತ್ತು ಇಲ್ಲ ತೋರು ಮರ ಏನಿಲ್ಲದೆ ತೊಳೆದಂತ ತಗೋ
ತೊಗೊಂಡ್ರು ಹಂಗೆ ಚಲೋ ಕೊಡ್ರಿ 5 ರೂಪಾಯಿ ಒಯ್ದು ಕರಿಬೇ ಹಂಗ ಅಂತ ಪಾಲಕ್ ತೊಗೊಂಡ್ರೆ ಸುಮ್ಮನೆ 3 ಒಯ್ರಿ ಪಾಲಕ್ ತೊಗೊಂಡ್ರೆ ಕರಿಬೇ ಫ್ರೀ ಅಂತ ಇವು 10 ಅಂತ 15 ಅಂತ ಏನಂತ ಒಂದು ಕಾಳು ಇವೇನು ಅಕ್ಷಿ ಮತ್ತೆ ಎಲ್ಲ ಕದಾವ ಇವು ಇವು ತೋರದಲ್ಲಿ 130 120 ಅಪ್ಪ ये क्या है वो काले बटाने ಅಪ್ಪ ಕಾಳು ಒಳಗೆ ಎಷ್ಟು ಮಾಡೋದು ನೋಡಿ ಏನು ಗೊತ್ತಾಗಂಗಿಲ್ಲ ನಮಗೆ ಗೊತ್ತಾಗಂಗಿಲ್ಲ ಇವು ಹಿಂಗಾಗಿ ತೊಗೊಳಂಗಿಲ್ಲ ನಾವು ತಗೋ ಚಲೋ ನೋಡಿ ಸ್ವಲ್ಪ ಎಲ್ಲ ಕಾಯಿ ಮ್ಯಾಗ ಇನ್ನು ಬೆಂಡೆಕಾಯಿ ತಗೋ ಬೆಂಡೆಕಾಯಿ ಕಬಾಬ್ ಮಸ್ತ್ ಮಾಡ್ತೀನಿ ಇಲ್ಲಿ ಕಬಾಬ್ ಮಾಡಕ್ಕೆ ಕಬಾಬ್ ಮಾಡಕ್ಕೆ ಮಸ್ತ್ ಆಗ್ತದೆ ತಿಳಿಯೋದ ನೋಡಿ ಚಲೋ ಅದ ನೋಡಾಕ ಸ್ಮಾರ್ಟ್ ಅದ ಇವು ಹಪ್ಪಳ ಮಾತ್ರ ಸೂಪರ್ ಅದಾವು ಅಣ್ಣ ಒಯ್ದೇವ್ರಿ ನಾವು ಒಯ್ದೇವಿ ಇದ್ರ ಬಗ್ಗೆ ಹೇಳಕ್ಕೆ ಬಂದೇವು ನಾವು ಯಾರಿಗಾರ ಹಪ್ಪಳ ಬೇಕಂತ ಹೇಳಿದ್ರೆ ಇಲ್ಲಿ ಬರ್ರಿ ತಾಸಕ ಮಾರ್ಕೆಟ್ ಒಳಗೆ ಮಸ್ತ್ ಆಕಾವು ನೋಡಕ್ಕೆ ಸಣ್ಣ ಅದಾವು ಎಣ್ಣೆಗೆ ಬಿದ್ದು ಬಿಟ್ಲಿಕ್ಕನೆ ಬರೋಬ್ಬರಿ ದೊಡ್ಡ ಆಕಾವು ಅನ್ನಾಗ ನೋಡ್ಕೋರಿ ಇಲ್ಲಿ ಬಂದು ತೊಗೊಂಡು ಹೋಗ್ರಿ ಮಸ್ತ್ ಅದ ಹಪ್ಪಳ ನನ್ನ ಕೈಯಾಗ ಈ ಕಡೆ ಒಂದು ಪ್ಯಾಕೆಟ್ ಈ ಕೈಯಾಗ 3 ಪ್ಯಾಕೆಟ್ 3 ಪ್ಯಾಕೆಟ್ ಏನದಾವು ಬಾಳೆಹಣ್ಣು ಸಮೋಸ ಹಾಂ ಸ್ಲಿಪ್ಪರ್ ಹೌದು ಎಲ್ಲ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಿಲ್ಲ ರೊಕ್ಕ ತುಂಬ ಇದೆ ಮಾಲಕ್ನ ಅದೇನು ಹೌದಾ ಮಾಲಕ್ನೇ ಅಲ್ಲ ನಾನು ನಿನ್ನ ಕಡೆ ಹೊಡ್ಸಕತ್ತೆ ನಾನು ಹರಸ್ ಹರಸ್ ಬಾಳೆಹಣ್ಣು 2 ಸಾಕಾವು ಸಮೋಸ ಸಾಕ ಹ್ಞೂ ತಮ್ಮನ ಇನ್ನು ಹಿಡ್ಕ ನೀನು ತಿನ್ನಕತ್ತೆಲ್ಲ ನೀನು ತಿನ್ನೋದು ಮುಗಿಸ್ ನೀನು ತೊಗೊಂಬಿಡ 3 ಪ್ಯಾಕೆಟ್ ಕೈಯಾಗ ಹೋಗಲಿ ಕೊತ್ತಂಬರಿ ಡಿವೈಡಿಂಗ್ ಬೆಂಡೆಕಾಯಿ ಚಲೋ ಅಲ್ಲ ಇವು ಬೆಂಡೆಕಾಯಿ ಚಲೋ ಅದ ಎಳೆಯವರು ಏನ ಖಾಲಿ ಮಾಡಕ್ಕೆ ಎದಕ್ಕೆ ನೀನು ನೋಡಲ್ಲಿ ಓ ಭಯಂಕರ ನೀರು ಬ್ಯಾರ ಇದನ್ನ ಪೈಪ್ ಹಚ್ಚಿ ಮಕ್ಕೊಂಡಿನಿ ರಾತ್ರಿ ಅಂತ ನೀರು ಬಂತು ನೀರು ಮಾತ್ರ ಫುಲ್ ರಾಟಿ ನೀರು ಅದಾವು ಆಮ್ಯಾಗ ಇದೇ ಬ್ಯಾರಲ್ನಾಗ ನಾವು ಕುಡಿ ನೀರು ತುಂಬೋದಲ್ಲ ನೋಡೋ ಯಾವ ಪರಿಗಡೆಗೆ ನೀರು ನಿನ್ನೆ ತೊಳೆದು ನೋಡೋಣ ಬ್ಯಾರಲ್ಲ ತೊಳೆದು ಹಚ್ಚಿ ಮಕ್ಕೊಂಡಿನಿ ಹಂಗೆ ಬಂತು ಅದಕ್ಕೆ ಸುಮ್ಮನೆ ನಾನು ತಂದು ಕೊಡ್ತೇನೆ ಇನ್ನೊಂದು ಟಾಕಿ ತೊಗೋಬೇಕು ನಾವು ಅದಕ್ಕೆ ಇದು ಬರ್ತೈತೆ ನಾಳ ಅಂತ ಟಾಕಿ ತೊಗೋಬೇಕು ಆ ಚಲೋ ಆಕೈತಿ ಬೆಳಿಗ್ಗೆ ಎದ್ದು ಎಲ್ಲ ಹೊರಗಿಂದ ಒಳಗಿಂದ ಎಲ್ಲ ಕಸ ಹೊಡೆದು ಆಮೇಲೆ ಬಾಗ್ಲಾದನ್ನೆಲ್ಲ ತೊಳ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಗ್ಯಾಸ್ ತೊಳ್ಕೊಂಡು ಈಗ ಫಸ್ಟ್ ಏನಪ್ಪ ಅಂದ್ರೆ ಒಂದು ಸೈಡ್ ಹಾಲು ಬಿಸಿ ಇಟ್ಟೀನಿ ಒಂದು ಸೈಡ್ ಚಾಕ್ ಇಟ್ಟೀನಿ ಚಹಾ ಆಗಲಿ ಹುಡುಗರು ಮುಖ ತೊಗೊಳತ್ತಾರ ಅವರು ಫಸ್ಟ್ ಚಹಾ ಕುಡ್ಮೇಲೆ ಆಮೇಲೆ ಮತ್ತೆ ನೋಡೋಣ್ರಿ ಮುಖ ತಕೊಂಡೆ ಬಾ ನನಗಿಲ್ಲೇ ಅಲ್ಲಿ ಒಳಗೆ ಬಾ ಇಲ್ಲ ಇದು ನೋಡ ತುಳಸಿ ಗಿಡ ಎಷ್ಟು ಚಂದ ಸಿಗಾಕತ್ತೈತಿ ತಮ್ಮಂದು ಎಲ್ಲಿ ಹೆಂಗೆ ಮಳೆ ಬರಾಕತ್ತ ನೋಡಿ ಹಂಗೆ ಚಂದ ಸಿಗಾಕತ್ತ ನೋಡ್ರಿ ಗಿಡಗಳೆಲ್ಲ ಇಲ್ಲಾಂದ್ರೆ ಎಲ್ಲ ಒಣಗಿ ಕಡ್ಡಿ ಕಡ್ಡಿ ಆಗ್ಬಿಟ್ಟಿದ್ರು ಪೂರ ಆಮೇಲೆ ನಮ್ಮ ಸಾನೆ ಏನು ರಾತ್ರಿ ಬಂದ್ಲ ಎಕ್ಸಾಮ್ ಆದ್ವನ್ ಸಾನೆ ಈಗ ಪೂರ ಎಲ್ಲ ಕಂಪ್ಲೀಟ್ ಈಗೇನು ರಿಸಲ್ಟ್ ಬರೋದು ಒಂದೇನು ಯಾವಾಗ ಬರ್ತಾವಂತ ರಿಸಲ್ಟ್ ಹೇಳಿಲ್ಲ ಬಾ ಚಾ ಕುಡಿ ಬಾ ಒಂದಿಷ್ಟು ಪುದೀನ ಚಿಗ್ತಿತ್ರದ ಮತ್ತೊಂದಿಷ್ಟು ಹಚ್ಚಿನ್ರಿ ಅಲ್ಲಿ ಸೈಡ್ ತೆಗೆದು ಅದು ಚಿಗಿತೈತಿ ಎಷ್ಟು ಚಂದ ಸಿಗ್ತೈತೆ ನೋಡ್ರಿ ಹಾಕ್ಬಾ ನೀನು ಹಾಕೀನಿ ಈಗ ಸ್ವಲ್ಪ ಇದಕ್ಕೆ ಅದಕ್ಕೆ ಕುಡೆ ಮತ್ತೇನು ಹಾಕೋದು ಬೇಡ ಬಾ ಚಾ ಕುಡಂಬರ್ರಿ ಮತ್ತು ಹಾಲಿಟ್ಟಿನ ಹಾಲು ಉಕ್ಕೇಕ್ಯಾವ ಸನ ಏನು ಮಾಡಕತ್ತಿ ನಾಷ್ಟಕ್ಕ ರೈಸ್ ಉಳಿದಿತ್ತ ನಿನ್ನ ರಾತ್ರಿದ ಹ್ಞೂ ಅದೆಲ್ಲ ಅದನ್ನ ಒಗ್ಗರಣೆ ಹಾಕ್ತೇನ ಹೊರ್ಲಕ್ಕೆ ಅದೇನು ಮಾಡಲ್ಲ ಅದು ರೈಸ್ ಅದು ಮತ್ತೆ ಅದನ್ನು ಮತ್ತೆ ಅಂತಾರಲ್ಲ ಭಾಳ ಐತೇನ ಅದು ಆಯ್ತು ಮಾಡ ನಾನು ಎಲ್ಲ ನಿನ್ನೆ ಸಂತೆ ತಂದು ಸೊಪ್ಪೆಲ್ಲ ಸೋಸಿಡ್ತೀನಿ ಇದನ್ನ
ನಾ ಇಡ್ಲಿ ಮಾಡಕ್ಕೆ ಹಾಕ್ಲೆ ಇಡ್ಲಿ ಮಾಡ್ಲ ನಾನು ನೀವು ದಿನ ಸ್ಕೂಲ್ಗೆ ಹಂಗೆ ಹೋಗಿದ್ರೆ ನಾವು ಅಷ್ಟೇ ಏನು ಮಾಡ್ಕೊಂಡು ತಿನ್ನೋದು ಅಂತೇಳಿ ಏನು ಮಾಡಿಲ್ಲ ನೋಡಿ ಅಂತ ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟಿವಿ ಹೇಳ್ಬಿಟ್ಟು ಮತ್ತೆ ಏನೇನು ಮಾಡಿಲ್ಲ ನಾನು ಇನ್ಮೇಲೆ ದಾಸಿ ಪಡ್ಡು ಯಾಕಂದ್ರೆ ಎಲ್ಲರೂ ಮನೆಯಾಗಿದ್ದು ಎಲ್ಲರೂ ತಿಂದ್ರೆ ಚಲೋ ಅದ ನೀವು ಹಂಗೆ ಅವಸರ ಹೋಗ್ಬಿಡ್ತಿದ್ರಿ ನೀ ಅಂತ ಚಾನು ಕುಡಿತಿದ್ದಿಲ್ಲ ಹಂಗೆ ಹೋಗಿದ್ದೆ ಸ್ಕೂಲ್ಗೆ ನಾ 10th ಇಡೀ ಲೈಫ್ ಒಳಗೆ ಒಂದು ದಿವಸ ಚಾ ಕುಡ್ದಿಲ್ಲ ಒಂದು ದಿವಸ ನಾಷ್ಟ ಮಾಡಿದ್ದೆ ಹಂಗೆ ಹೊಕ್ಕದ್ಲಿ ರೀ ಕೊಟ್ಟೋಟ ಏನೇನು ತಿಂತಿದ್ಲು ನೋಡ್ರಿ ಬೆಳಗ್ಗೆ ಅದು ಹಂಗೆ ಹೋಗಿದ್ಲ ದಿನಾನ ಆಮೇಲೆ ತಮ್ಮನ 9:00 ಅಂದ್ರೆ ಹೋಗ್ಬಿಡ್ತಿಲ್ಲ ಆಕೆ ಚಾ ಬಿಸ್ಕಿಟ್ ತಿಂದೆ ಅಷ್ಟೊತ್ತಿಗೆ ನಾಷ್ಟ ಮಾಡಂದ್ರೆ ಆಕೆನೂ ಮಾಡ್ತಿದ್ದಿಲ್ಲ ಹೋಲ್ಬಿಡ ಅಂತೇಳಿ ಏನು ಮಾಡ್ತಿದ್ದಿಲ್ಲ ನಾನು ಇನ್ಮೇಲೆ ಮಕ್ಳು ಮನ್ಯಾಗ ಅದಾರಲ್ರಿ ಮಾಡಿದ್ರೆ ಆತೀನಿ ಏನು ಅವಲಕ್ಕಿ ಉಪ್ಪಿಟ್ಟು ಬಿಟ್ಟು ದಿನ ಒಂದೇನು ಪಡ್ಡು ದೋಸೆ ಇಂಥವೆಲ್ಲ ಮಾಡಿದೆ ಇಡ್ಲಿ ರವೆ ಐತಿ ನೆನೆ ಹಾಕ್ತೀನಿ ತವನ ಹೆಂಗಿದ್ದ ಸೊಪ್ಪೆಲ್ಲ ತೊಗೊಂಡಿದ್ದೀನಿ ಸಾಂಬಾರು ಮಾಡಾಕ ಮಾಡಿದ್ರೆ ಆತ ಮಮ್ಮಿ ಹಸಿಮೆಣಸಿನ್ಕಾಯಿ ಹಾಕಿದ್ಲಿ ರೀ ಯಾವಾಗಾದ್ರ ಅನ್ನ ಒಗ್ಗರಣೆ ಹಾಕುವಾಗ ಅದ್ರ ನಾ ಇವತ್ತು ಒಣ ಖಾರ ಪುಡಿ ಹಾಕತ್ತೇನ್ರಿ ರೆಡ್ ನೋಡಕ್ಕೂ ಮಸ್ತ್ ಕಾಣ್ತೈತಿ ಟೇಸ್ಟು ಮಸ್ತ್ ಆಗಿರ್ತೈತಿ ರೆಡಿ ಆತ್ರಿ ನಾಷ್ಟ ಮಮ್ಮಿ ರೆಡಿ ಆತ್ ನಾಷ್ಟ ರೆಡಿ ಆತ ನೀವು ಮಾಡ್ರಿ ನೀನು ನಾವು ಅಲ್ವಾ ಈಗ ಚಾಕೋದೆ ನಾವು ನನಗೂ ಆಸೆ ಭಾಳ ಇತ್ತು ಮಿಕ್ಸರ್ ತೊಗೋಬೇಕು ಜ್ಯೂಸ್ ಮಾಡ್ಬೇಕಂತೇಳಿ ಮಿಕ್ಸರ್ ಜ್ಯೂಸ್ ಏನು ಹೇಳಕತ್ತೀರಿ ನೀವು ನಾವು ತೊಗೋಬೇಕನ್ನಕತ್ತಿದ್ದ ವಾಷಿಂಗ್ ಮಿಷನ್ ಹಾಂ ವಾಷಿಂಗ್ ಮಿಷಿನ್ ಆದ್ರೆ ಏನು ಮಾಡ್ಬೇಕು ಆಸೆ ಇತ್ತು ಆಸೆ ಇಟ್ಕೊಂಡನ ಹೋಗಿದ್ವಿ ಅಂಗಡಿಗೆ ನೋಡಕ್ಕಂತೇಳಿ ನೋಡಿದ್ವಿ ಆಮೇಲೆ ಅದ್ರ ರೇಟು ಕೇಳಿದ್ವಿ ತೊಗೋಬೇಕಂತೇಳಿ ನಿರ್ಧಾರನೂ ಮಾಡಿದ್ವಿ ಆಮೇಲೆ ಸ್ವಲ್ಪ ತಡ ಹೋಗಿ ಮನೆಗೆ ಹೋಗಿ ವಿಚಾರ ಮಾಡಿ ಬರ್ತೀವಿ ಅಂತಂದು ಹೇಳಿ ಬಂದ್ವಿ ನಾವು ರೇಟ್ ಅದಕ್ಕೆ ಕೇಳಿದ್ಗಳಿಗೆ ಅವ್ರ ರೇಟಿಗೆ ನಮ್ಮ ರೇಟಿಗೆ ಹೊಂದಲಿಲ್ಲ ಬಂದ್ವಿ ನಾವು ನೋಡಿ ಆಮೇಲೆ ಬಂದಮೇಲೆ ಸ್ವಲ್ಪ ಮಂದಿ ಕಮೆಂಟ್ ಮಾಡಕ್ಕೆ ಕುಂತ್ರ ಈಗ ಸಣ್ಣ ಮನೆ ಐತ್ರಿ ಈಗ ತೊಗೊಂಡು ಏನು ಮಾಡ್ತೀರಿ ನೀವು ಆಮೇಲೆ ಅಂದ್ರೆ ನಾವು ತೊಗೊಂಡು ಇಲ್ಲೇ ಹೊರಗೆ ಈ ಬ್ಯಾರಲ್ ತೆಗೆದು ಇಲ್ಲಿಟ್ಟು ಇಲ್ಲಿ ಯೂಸ್ ಮಾಡಿದ್ರಾತ ಅಂತ ಮಾಡಿದ್ವಿ ನಾವು ಆಮೇಲೆ ಅವರೆಲ್ಲ ಕಮೆಂಟ್ ಮಾಡಿದ್ರು ಹೊರಗೆ ಇಡಬಾರ್ದ್ರಿ ಅದು ಬಿಸಿಲಿಗೆ ಮಳೆಗೆ ಇಟ್ಟಿಟ್ಟ ಹಾಳಾಗ್ಬಿಡ್ತೈತಿ ಸುಮ್ಮನೆ ಯಾಕೆ ಇಷ್ಟು ಅವಸರ ಮಾಡತ್ತೀರಿ ಸುಮ್ಮನೆ ಇನ್ನೊಂದು ಇಲ್ಲ ನಿಮ್ಮ ಸ್ವಂತ ಮನೆಯಾರಾಗಲಿ ಇಲ್ಲ ಇನ್ನೊಂದು ದೊಡ್ಡದು ಬಾಡಿಗೆ ಮನೆ ಆಗಲಿ ಹಿಡ್ದು ಅವಾಗ ತೊಗೊಂತ್ರಿ ಸುಮ್ಮನೆ ಬೇಡ ಅಂತಂದು ಹೇಳಿ ಕಮೆಂಟ್ ಮಾಡಿದ್ರು ಅವರು ಹೇಳೋದು ಚಲೋನೇ ಐತೆ ಹೌದಿಲ್ರಿ ಈಗ ಪ್ಲ್ಯಾನ್ ಚೇಂಜ್ ಮತ್ತು ಅದೇನು ಹೊರಗೆ ಇಟ್ಟರೆ ಹಾಳಾಕತ್ತಂತ ಮತ್ತು ತೊಗೊಂಬಂದು ರೊಕ್ಕ ಕೊಟ್ಟು ತೊಗೊಂಬಂದು ಯಾಕೆ ಹಾಳು ಮಾಡ್ಬೇಕು ಹೊರಗಿಟ್ಟು ಅದಕ್ಕೆ ಬೇಡ ಇನ್ನೊಂದು ಸ್ವಲ್ಪ ದಿನ ಹಿಡ್ದು ಇನ್ನೊಂದು ಹಿಡಿತೀವಲ್ಲ ಅವಾಗ ತೊಗೊಂಡ್ರೆ ಆಟ ಆದರೂ ಏನೋ ನೀನು ಫಸ್ಟ್ ಎಲ್ಲ ವಾಷಿಂಗ್ ಮಿಷಿನಿಗೆ ಟಿ ವಿಗೆಲ್ಲ ಭಾಳ ರೇಟ್ ಇತ್ತು ಈಗ ನೋಡಿ ಬರ್ತಾ ಹೌದು 11,000 12,000 ರೂಪಾಯಿಗೆ ವಾಷಿಂಗ್ ಮಿಷಿನ್ ಅಂತ ಅದಕ್ಕಿಂತ ಚಲೋ ಎಷ್ಟ್ರೊಳಗೆ ಬರ್ಬೋದು ಅಂದ್ರೆ ಹೇಳೋರು ಒಂದು 20,000 ಒಂದು 20,000 ರೂಪಾಯಿ ಬರ್ತೈತ್ರಿ ಅಂದ್ರೆ ಅವ್ರು ನಾವು ನೋಡಿದ್ದಂತ ಚಲೋ ಕಂಪ್ನಿವ 20,000 ರೂಪಾಯಿ ಹಂಗೆ ಬರ್ತೈತ್ರಿ ಅಂತಂದು ಹೇಳಿದ್ರೆ ಆದ್ರೆ ನಾವು ನೋಡಿದ್ದು ಹೆಂಗೈತೆ ಅಂತ ಹೇಳಿದ್ರೆ ಒಂದು 9 kg ಇತ್ತು ಆಮೇಲೆ ಒಂದು 7 kg ಇತ್ತು 7 kg ಬ್ಯಾಗ್ ಬಿಡ್ರಿ ಅಂತಂದು ಹೇಳಿ 9 kg ನೋಡಿದ್ವಿ ಅದ್ರಾಗ ಬೆಡ್ಶೀಟ್ ಅವನ್ನೆಲ್ಲ ಹಾಕಿ ಒಗಿಬೋದಾಗಿತ್ತಂತ ತೊಗೊಂಡ್ರೆ ಇದನ್ನ ತೊಗೋಬೇಕು ಅಂತ ನಿರ್ಧಾರ ಮಾಡಿದ್ವಿ ಆಮೇಲೆ ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಬಂದಾಗ ನಾವು ಬರ್ತಿ ತೊಗೊರಿ ಮನ್ಯಾಗ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ನಾಳೆ ಅದು ಬರ್ತಿ ತೊಗೊಂಡು ಹೋಗಕ್ಕೆ ಅಂತೇಳಿ ನಾನು ನಮ್ಮ ಮನೆಯವ್ರು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಬಂದ್ವಿ ಮನೆಗೆ ಮಾತಾಡ್ಕೊಂಡ್ವಿ ಅದನ್ನ ತೊಗೊಂಡ್ರ ಅಂತಂದು ಹೇಳಿ ಆಮೇಲೆ ಸ್ವಲ್ಪ ಕಮೆಂಟ್ ನೋಡಿ ಅವು ಎಲ್ಲ ನೋಡಿ ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಅವ್ರಿಗೆ ಹೇಳೋದು ಕರೆಕ್ಟ್ ಆಗಿ ಬಿಡ್ರಿ ಪಾಪ ತೊಗೊಂಬಂದು ಎಲ್ಲಿ ಇಡ್ತಾರೆ ಈಗ ನೋಡಿ ಮಳೆಗಾಲ ಚಲೋ ಆಕತಿ ಆಮೇಲೆ ಈಗ ಬಿಸಿಲೂ ಐತಿ ಅಲ್ಲಿ ನೋಡಿದ್ರೆ ಬಿಸಿಲಿಗೆ ಇಟ್ಟಿಟ್ಟು ಹೊರಗೆ ಮೊದಲು ಬ್ಯಾರಲ್ಲಿ ಇಟ್ಟಿವಿ ಬ್ಯಾಡ ಅಂತೇಳಿ ನಿರ್ಧಾರ ಮಾಡಿದ್ವಿ ನಾವು ತೊಗೊಳಂಗಿಲ್ಲ ಅಂತೇನಲ್ಲ ತೊಗೊಳ್ಳೋಣ ಅಂತ ಅದ್ರ ಮುಂದೆ ತೊಗೊಳ್ಳೋಣಂತೆ ಸ್ವಲ್ಪ ದೊಡ್ಡ ಮನೆ ಆದಮೇಲೆ ಸ್ವಲ್ಪ ಚಲೋ ತೊಗೊಳ್ಳೋಣಂತೆ ಕಂಪ್ನಿದೆ ಯಾಕಂದ್ರೆ 11,000 ರೂಪಾಯಿ ಕೊಟ್ಟು ತೊಗೊಳ್ತೇವಂತ ಇನ್ನೊಂದು 5,000 ರೂಪಾಯಿ ಹಾಕಿದರೆ ಚಲೋದು ಬರ್ತೈತೆ ಅದನ್ನು ತೊಗೊಳ್ಳೋಣಂತ ಇರಲಿ ಅವಾಗ ತೊಗೊಳ್ಳೋಣಂತ ಸಾನಿಯಾ ನೀನು ಆಮ್ಚೂರು ಕೇಳಿದ್ದಿಲ್ಲ ಆ ಆಮ್ಚೂರು ತೊಗೊಂಬತ್ತ ನಂದು ಯಾಕೆ ತಿನ್ನಕತ್ತೀನಿ ಆ ಜಿಗಳಿ ಅದನ್ನ ತಿಂತಿ ಎಲ್ಲ ಚಲೋ ಐತ್ ಮತ್ತೆ ಯಸ್ಮಿನ ಪರೀಕ್ಷೆ ಮುಗಿದ್ವ ಇನ್ನೂ ಆಡದವ ಎಲ್ಲರೂ ಮುಗಿದ ಮುಗ್ದಿಲ್ಲ ನಮ್ದು ಒಂದಾದ್ಮೇಲೆ 2 ದಿನ ಗ್ಯಾಪ್ ಐತೆ ಮತ್ತೆ ಇವ್ರದ್ದು ಹಂಗೈತಲ್ಲ ಸ್ವಲ್ಪ ಸೇರ್ದೆ ಅವ್ರದ್ದು ಫಸ್ಟ್ ಚಾಲು ಆಗ್ಯಾವ ಹೌದನ ಇನ್ನೂ ಆಡದವನ ನಾಳೆ ಐತನ ನಾಳೆ ಒಂದೈತಿ ಸೋಮವಾರ ಒಂದೈತಿ ಅವು 2 ಮುಗಿದು ಅಂದ್ರೆ ಮುಗಿತು ಮಂಗಳವಾರ ಸುಟ್ಟಿ ಏನ ಮಂಗಳವಾರ್ಲಿಂತ್ರ ಟೀಚರ್ ಆದ್ಲೆ ಸಾನಿಯಾ ಟೀಚರ್ ಆದ್ಲ ಮತ್ತೀಗ ಸಾನಿಯಾನಾಗ್ಯಾಳ ತಮ್ಮನಾಗ್ಯಾಳ ತಮ್ಮನಂತ್ರ ಹೆಡ್ ಮೇಡಮ್ ಆಗ್ಯಾಳ ಬಿಸಿಲಂತೂ ಭಯಂಕರ ಐತಿ ಈಗ ಸ್ಟಾರ್ಟ್ ಆಗೈತಿ ಬ್ಯಾಸಿಗೆ ಬಿಸಿಲು ತಮ್ಮನ್ನ ಬಿಸಿಲು ಹೆಂಗೈತಿ ಮಸ್ತ್ ಐತಿ ಕೋಲ್ಡ್ ಐತಿ ಕೋಲ್ಡ್ ಐತಿ ಕೋಲ್ಡ್ ಇಲ್ಲ ಹಾಂ ಭಾರಿ ಐತಿ ಬಿಡ ಏನು ಡೇಂಜರ್ ಐತಿ ಸುಮ್ಮನೆ ಅದೇನೋ ಮಾಡ್ತಾರಲ್ಲ ಬ್ಯಾಸಿಗೆ ಕಾಲದ ಬಿಸಿಲೊಳಗೆ
ಏನು ಹೊಟ್ಟೆಗೆ ತಂಪಾಗಂಗೆ ಏನೇನು ಮಾಡ್ತಾರಲ್ಲ ಶರ್ಬತ್ತೆ ಶರ್ಬತ್ ಅಲ್ಲ ಅದು ದಾಳಂಬ್ರಿ ಹಣ್ಣು ಮೊಸರು ಅದೆಲ್ಲ ಮಿಕ್ಸ್ ಮಾಡಿ ಏನೇನು ಮಾಡ್ತಾರಲ್ಲ ಮೊಸರನ್ನ ಹಾಂ ಮೊಸರನ್ನ ಅದನ್ನು ಮಾಡ ಮತ್ತೆ ಅದು ಮಾಡ್ಬಿಡ್ಲ ಮಧ್ಯಾಹ್ನ ಊಟಕ್ಕೆ ಮಸ್ತ್ ಆಕೈತಿ ಮಾಡ್ತಾವ ನಾನು ಈಗೇನು ಅಡುಗೆನೂ ಮಾಡಿಲ್ಲ ಬೆಳಗ್ಗೆ ಸಾನೆ ಇದ್ದದ್ದು ಅನ್ನ ಒಗ್ಗರಣೆ ಹಾಕಿದ್ಲ ಅದನ್ನ ಉಂಡು ಕುತ್ಕೊಂಡಿದ್ವಿ ಮಧ್ಯಾಹ್ನ ಊಟಕ್ಕೆ ಅಂತ ಅಲ್ಲ ಈಗೇನು ಬಂತಲ್ಲ ಇದು ಬ್ಯಾಸಿಗೆ ಬಿಸಿಲು ಈಗ ಹೆಂಗಿರ್ಬೇಕು ಅಂತ ಊಟ ತಂಪಂದ ಇರ್ಬೇಕು ಈಗ ಹೌದು ಮೊಸರನ್ನ ಬೆಳಗ್ಗೆ ನಾಷ್ಟ ಮೊಸರು ಅವಲಕ್ಕಿ ಇಂಥದ್ದು ಇರ್ಬೇಕು ಅಂಥವೆಲ್ಲ ಮಜ್ಜಿಗೆ ಸಾರು ಮೊಸರನ್ನ ಇಂಥದ್ದು ಊಟ ಮಾಡ್ಬೇಕು ಇವು ನೋಡ್ರಿ ಇಲ್ಲಿಗ ಕುಕ್ಕರ್ ಒಳಗೆ ಅನ್ನ ಕಿಡಕತ್ತೇನ್ರಿ ಕ್ಲೀನಾಗಿ ಒಂದು 2-3 ನೀರಲ್ಲಿ ಅಕ್ಕಿ ತೊಳೆದೆ ಈಗ ಇದಕ್ಕೆ ನೀರು ಎಷ್ಟು ಬೇಕಲ್ಲ ಅಷ್ಟು ಹಾಕಿ ಈಗ ಉಪ್ಪು ಹಾಕಿ ಇಡಕತ್ತೇನೆ ಈ ಮೊಸರನ್ನ ಮಾಡೋಕೆ ಅನ್ನ ಮಿಜ್ಜಿನ ಬೇಕ್ರಿ ಹಾಗಾಗಿ ನಾನೀಗ ರೇಷನ್ ಅಕ್ಕಿ ತೊಗೊಂಡಿನಿ ಇಲ್ಲಿ ರೇಷನ್ ಅಕ್ಕಿ ಜಲ್ದಿನ ಮಿಜ್ಜಿ ಆಗ್ಬಿಡ್ತೈತೆ ಇದಕ್ಕೆ ಭಾಳಷ್ಟು ನೀರು ಹಾಕಿ ಕುಕ್ಕರ್ ಒಳಗಿಟ್ಟು ಅಂತ ಹೇಳಿದ್ರೆ ಪೂರ ಮಿಜ್ಜಿ ಆಗ್ಬಿಡ್ತೈತೆ ಈಗ ಒಂದು ಸೀಟಿ ಮಾಡೋಕೆ ಇಡ್ತೇನೆ ರೀ ಸಾನಿಯಾ ಮೊನ್ನೆ ಹುಬ್ಳಿಗೆ ಹೋಗಿದ್ವಲ್ಲ ತಮ್ಮನ ಏನ ತೊಗೊಂಡ ನೀನು ತೋರ್ಸಾಳನ ಅಕ್ಕ ನಡಿ ಏನ ಹಾಂ ಅದೇನ್ ಚಲೋ ಐತೆ ತಗೊಂಡ್ರ ಏನದ ಅಯ್ಯಯ್ಯ ಮಕ ನೋಡು ಮಕ ತಗೊಂಡ ಅಂತ ಹೊಟ್ಟೆ ಕಿಚ್ಚಿಲ್ಲ ಮಾತಾಡ್ದ ಹಾಂ ಆಕೆ ಅದು ಬರೋದ ಅದಕ್ಕೆ ಬರ್ತಾಳ ನಮ್ಮಿಂದ ಹುಬ್ಳಿಗೆ ಒಟ್ಟು ಅದು ಬಂದ್ಲಂದ್ರೆ ಆಕೆಗೆ ಒಂದು ಏನಾರ ಅಲ್ಲಿ ಗಿಫ್ಟ್ ಗ್ಯಾರಂಟಿ ಮತ್ತೆ ನನಗೆ ತಂದಿಲ್ಲ ಆಮೇಲೆ ಅಲ್ಲಿ ನಿನಗೆ ಆಮ್ಚೂರು ಪಾಪ ನೀನು ಸಿಟ್ಟಾಗಬಾರ್ದು ಅಂತಂದು ಹೇಳಿ ತಿಂದೇನೆ ನಾನು ಯಾಸ್ಮಿನಿಗೆ ಪಾನಿಪುರಿ ತಿನ್ನಕ್ಕೆ ಹೋಗಿ ಇಂಥ ಬಿಸ್ಲಾಗ ಈಗಲ್ಲ 5 ಗಂಟೆಗೆ ಆಯ್ತು ತಂಪತ್ತು ನೋಡಲ್ಲ ರಣ 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 ಅನ್ನಕತ್ತೈತಿ ಬಿಸಿಲು ಏನಿದೆ ದಾಳಂಬ್ರಿ ಹಣ್ಣು ಒಂದು ಸ್ವಲ್ಪ ಸುಲಿ ಅಲ್ಲ ಒಂದು ಸುಲಿ ಇದನ್ನಲ್ಲ ಮಮ್ಮಿ ಹಾಂ ಇದನ್ನಲ್ಲ ಒಂದು ಪೂರ ಸುಲ್ದು ಬಿಡ ಅದು ಅನ್ನ ಆಗಿ ಮಾಡೋ ಮಟ ಅಂದ್ರೆ ಲೇಟ್ ಆಕತ್ತೆ ತಗೊಳ್ಳೋ ಮಾಡೋಣ ಕೆಂಪದವಲ್ಲ ಅವು ಮಸ್ತ್ ಅದಾವ ನೀನು ದ್ರಾಕ್ಷಿ ಒಂದು ತೊಗೊಳಕ್ಕೆ ನೆನಪಲ್ಲ ನೋಡಿ ನನಗಲ್ಲಿ ಸದ್ಯ ಬೇಡ ಬೇಡ ಸಾಕ್ತಾವ ದಾಳಂಬ್ರಿ ಹಣ್ಣು ಅಷ್ಟಾಗಿ ಮಾಡೋಣ